ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಂದ ನಗರದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. 28ನೇ ವಾರ್ಡಿನಲ್ಲಿ ಅಧ್ಯಕ್ಷ, 5ನೇ ವಾರ್ಡಿನಲ್ಲಿ ಉಪಾಧ್ಯಕ್ಷರ ಜಾಗೃತಿ ಕಾರ್ಯಕ್ರಮ. ರಸ್ತೆಯ ಅಕ್ಕಪಕ್ಕ ಕಸ ಹಾಕದಂತೆ ಕಸ ಬೇರ್ಪಡಿಸುವಂತೆ ಮನವಿ. ಅಂಗವಿಕಲರ ಅಭಿವೃದ್ಧಿ ನಿಗಮ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರರಿಂದ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ. ಆಶ್ರಯ ಸಮಿತಿ ರಚನೆ ನಂತರ ವಸತಿ ರಹಿತರಿಗೆ ಉಚಿತ ನಿವೇಶನ ಹಂಚಿಕೆ. ಗೌರಿಬಿದನೂರು ತಹಸೀಲ್ದಾರ್ ಮಹೇಶ್ ಪತ್ರಿ ಭರವಸೆ. ಪಿನಾಕಿನಿ ನದಿ ಪಾತ್ರದ ಗೋಡಿಸಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ. ನಿರ್ವಹಣೆ ಇಲ್ಲದೆ ಸೊರಗುತ್ತಿರುವ ಬಾಗೇಪಲ್ಲಿಯ ಎಕೋ ಪಾರ್ಕ್. ಭೈರವೇಶ್ವರ ದೇವಾಲಯದ ಬಳಿ ಇರುವ ಎಕೋ ಪಾರ್ಕ್ಗೆ ಮೋಕ್ಷ ಯಾವಾಗ ಎನ್ನುತ್ತಿರುವ ಸಾರ್ವಜನಿಕರು. ಬಾಗೇಪಲ್ಲಿಯಲ್ಲಿರುವ ಏಕೈಕ ಉದ್ಯಾನವೂ ನಿರ್ವಹಣೆ ಇಲ್ಲ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರವನ್ನ ಸ್ವಚ್ಛ ಹಾಗೂ ಸುಂದರವಾಗಿ ರೂಪಿಸಲು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ತೀವ್ರ ಸಾಹಸ ಮಾಡುತ್ತಿದ್ದಾರೆ. ರಸ್ತೆ ಪಕ್ಕ ಕಸ ಹಾಕುವುದು, ಹಸಿ ಕಸ ಒಣ ಕಸ ಬೇರ್ಪಡಿಸದಿರುವುದು ಮುಂತಾದ ವಿಚಾರಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ತಲಾ ಒಂದು ವಾರ್ಡಿನ ಜಾಗೃತಿ ಮೂಡಿಸುತ್ತಿದ್ದು, ಈ ಕುರಿತು ಒಂದು ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ನಗರದ ನಾಗರಿಕರು ಕಸದ ವಾಹನ ಬರುತ್ತಿದ್ರು ಕಸವನ್ನ ಅದಕ್ಕೆ ನೀಡದೆ ರಸ್ತೆ ಪಕ್ಕ ಹಾಕುವುದನ್ನೇ ರೂಢಿಸಿಕೊಂಡಿದ್ದಾರೆ. ಈ ಸಂಬಂಧ ಹಲವು ಬಾರಿ ಸಿಟಿವಿ ವರದಿಯನ್ನು ಮಾಡಿತ್ತು. ಅಲ್ಲದೆ ಸಿಟಿವಿ ನ್ಯೂಸ್ನಲ್ಲಿ ಪ್ರಸಾರವಾಗ್ತಿತ್ತಲ್ಲ ವಾರ್ಡ್ ಪ್ರಾಬ್ಲಮ್. ಈ ಕಾರ್ಯಕ್ರಮದಲ್ಲಿಯೂ ಅಸ್ವಚ್ಛತೆಯ ಬಗ್ಗೆ ನಗರಸಭೆ ಗಮನ ಸೆಳೆಯಲಾಗಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಅವರು ನಾಗರಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ನಗರದ 28ನೇ ವಾರ್ಡಿನಲ್ಲಿ ಜಾಗೃತಿ ಕಾರ್ಯಕ್ರಮಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಅಧ್ಯಕ್ಷ ಗಜೇಂದ್ರ ರಸ್ತೆ ಪಕ್ಕ ಕಸ ಹಾಕುವವರಿಗೆ ಕಸದ ವಾಹನಗಳಿಗೆ ಕಸ ನೀಡುವಂತೆ ಮನವಿ ಮಾಡಿದ್ರು. ಅಲ್ಲದೆ ಮನವಿಗಳಿಗೆ ಸ್ಪಂದಿಸದೆ ನಾಳೆಯಿಂದ ರಸ್ತೆ ಪಕ್ಕದಲ್ಲಿಯೇ ಕಸ ಹಾಕಿದ್ರೆ ಯಾರು ಕಸ ತಂದು ರಸ್ತೆ ಪಕ್ಕ ಸುರಿಯುತ್ತಿದ್ದಾರೋ ಅವರ ಮನೆಗಳಿಗೆ ವಾಪಸ್ ಕಸ ತೆಗೆದುಕೊಂಡು ಹೋಗಿ ಸುರಿಯುವಂತೆ ಸ್ಥಳೀಯರಿಗೆ ಮನವಿ ಮಾಡಿದ್ರು. ಅಲ್ಲದೆ ಪರಿಸರ ಅಭಿಯಂತರ ಉಮಾಶಂಕರ್ ಅವರೊಂದಿಗೆ ಖುದ್ದು ಮನೆಗೆ ಭೇಟಿ ನೀಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಹಸಿ ಕಸ ಮತ್ತು ಒಣಕಸವನ್ನ ಬೇರ್ಪಡಿಸಿ ನೀಡುವಂತೆ ಮನವಿ ಮಾಡಿದ್ರು. ಇದರಿಂದ ಹಸಿ ಕಸವನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಲು ಸಾಧ್ಯವಾಗಲಿದ್ದು ಪ್ರತಿ ಮನೆಯಲ್ಲಿಯೂ ಕಸ ಬೇರ್ಪಡಿಸಿ ನೀಡುವುದರಿಂದ ನಗರಸಭೆಗೂ ಅನುಕೂಲವಾಗಲಿದೆ ಎಂದು ಹೇಳಿದ್ರು. ಇವತ್ತು ನಮ್ಮ ನಗರದ 28ನೇ ವಾರ್ಡ್ಗೆ ಪ್ರತಿನಿತ್ಯ ಏನು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಹಸಿ ಕಸ ಒಣ ಕಸ. ಇಲ್ಲಿ ಬಹುತೇಕ ಜನ ನಮ್ಮ ನಗರಸಭೆ ಗಾಡಿಗಳಿಗೆ ಕಸ ಸರಿಯಾಗಿ ಕೊಡ್ತಾ ಇಲ್ಲ. ಪ್ರತಿನಿತ್ಯ ಹಸಿ ಕಸ ಒಣ ಕಸ ಗಾಡಿ ಬಂದು ಹೋದ ಮೇಲೆ ರಸ್ತೆಗೆ ಸುರಿಯೋಂಥ ಕಂಪ್ಲೇಂಟ್ಸ್ ನಮಗೆ ಹೆಚ್ಚಾಗಿ ಬರ್ತಾಯಿತ್ತು. ಅದಕ್ಕೆ ನಾವು ನಮ್ಮ ನಗರಸಭಾ ಸದಸ್ಯರು ಚಂದ್ರು ಅವರು, ನಮ್ಮ ಎನ್ವಿರಾನ್ಮೆಂಟ್ ಇಂಜಿನಿಯರ್ ಉಮಾಶಂಕರ್ ಸಾಹೇಬರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಮತ್ತು ನಮ್ಮ NGO ಅವರು ಎಲ್ಲರೂ ಸೇರಿ ಮನೆಗೆ ಸಂಪರ್ಕ ಮಾಡಿ ಕಸವನ್ನು ಗಾಡಿಗೆ ಕೊಡಬೇಕು, ರಸ್ತೆಗೆಲ್ಲೂ ಸುರಿಬಾರ್ದು ಅಂತೇಳಿ ಇವತ್ತು ನಾವು ಮನೆಗೂ ಒಂದು ಅವೇರ್ನೆಸ್ ಥರ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಪರಿಸರ ಅಭಿಯಂತರ ಉಮಾಶಂಕರ್ ಮಾತನಾಡಿ ಪ್ರಸ್ತುತ ಪ್ರತಿನಿತ್ಯ 7 ಟನ್ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಲು ರೈತರಿಗೆ ನೀಡಲಾಗುತ್ತಿದೆ. ನಾಗರಿಕರು ಆಸಕ್ತಿ ವಹಿಸಿ ಒಣಕಸ ಮತ್ತು ಹಸಿ ಕಸ ಬೇರ್ಪಡಿಸಿ ನೀಡಿದಲ್ಲಿ ಇದು ಪ್ರತಿನಿತ್ಯ 10 ರಿಂದ 12 ಟನ್ ಹಸಿ ಕಸವನ್ನು ರೈತರಿಗೆ ನೀಡಬಹುದಾಗಿದೆ. ಇದರಿಂದ ನಗರಸಭೆ ನಿರ್ವಹಣೆ ಸುಲಭವಾಗಲಿದೆ. ಹಾಗಾಗಿ ನಗರದ ಪ್ರತಿಯೊಬ್ಬ ನಾಗರಿಕರು ಕಸ ವಿಂಗಡಣೆ ಮಾಡಿ ನೀಡಬೇಕೆಂದು ಕೋರಿದ್ರು. ಈ ದಿನ ಬೆಳಿಗ್ಗೆ ವಾರ್ಡ್ ನಂಬರ್ 28ಕ್ಕೆ ನಮ್ಮ ಮಾನ್ಯ ನಗರಸಭೆ ಅಧ್ಯಕ್ಷರು, ನಮ್ಮ ಸದಸ್ಯರು ಎಲ್ಲ ಭೇಟಿ ನೀಡಿ ಮನೆಗಳಿಂದ ಹಸಿ ಕಸ ಒಣಕಸ ಇದನ್ನು ಸೆಪ್ರೇಟಾಗಿ ಕೊಡ್ತಾ ಇರಲಿಲ್ಲ. ಮತ್ತು ಹಲವಾರು ಮನೆಗಳು ಕಸನೇ ಕೊಡ್ತಾ ಇರಲಿಲ್ಲ. ಎಲ್ಲಿ ಅಂದರೆ ಮೇನ್ ರೋಡ್ಗಳಲ್ಲಿ ಅಥವಾ ಖಾಲಿ ಸೈಟ್ಗಳಲ್ಲಿ ಇಲ್ಲಿ ಕಸ ಹಾಕ್ತಾಯಿದ್ರು. ಸೊ ಅಂಥ ಮನೆಗಳನ್ನ ನಾವು ಐಡೆಂಟಿಫೈ ಮಾಡಿ ಅವ್ರ ಮನೆಗೆ ಹೋಗಿ ಅವೇರ್ನೆಸ್ ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಹಸಿ ಕಸ ಮತ್ತು ಕಸನ ಎಲ್ಲೂ ಆಚೆ ಬಿಸಾಕಬಾರ್ದು, ಕಸನ ಹಸಿ ಕಸ ಒಣ ಕಸ ಇದೆರಡು ಸೆಪ್ರೇಟಾಗಿ ಕೊಡಬೇಕು ಅಂತ ಹೇಳಿ ಅವೇರ್ನೆಸ್ ಕೊಡ್ತಾಯಿದ್ವಿ.
ಈ ಹಸಿ ಕಸದಿಂದ ಈಗಾಗಲೇ ತಮ್ಗೆ ಗೊತ್ತಿರೋಂಗೆ ಪ್ರತಿದಿನ ಸುಮಾರು 7 ಟನ್ನಷ್ಟು ನಾವು ಹಸಿ ಕಸನ ರೈತರಿಗೆ ಕೊಡ್ತಾಯಿದ್ದೀವಿ. IHS ಅನ್ನೋ NGO ಮುಖಾಂತರ ನಾವು ರೈತರಿಗೆ ಕೊಡ್ತಾಯಿದ್ದೀವಿ. ಈ 7 ಟನ್ ಏನಿದೆಯಲ್ಲ ಇದನ್ನು ನಾವು ಇನ್ನೂ ಇಂಪ್ರೂವ್ ಮಾಡಿ ಸುಮಾರು ದಿನಕ್ಕೆ 10 ರಿಂದ 12 ಟನ್ ಕೊಡಬೇಕು ಅಂತ. ಆದರೆ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು. ಕಸನ ಎಲ್ಲಿಂದ ಅಂದರೆ ಅವ್ರ ಮನೆ ಕಸನ ನಮ್ಮ ವಾಹನ ಪ್ರತಿದಿನ ಹೋಗ್ತಾ ಇದೆ, ರಸ್ತೆಗಳಲ್ಲಿ ಹೋಗ್ತಾ ಇದೆ, ಅಲ್ಲಿ ಕೊಡ್ತಾ ಇಲ್ಲ, ಟೈಮ್ ಸೆಟ್ ಆಗ್ತಾಯಿಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಬಿಸಾಕ್ತಾ ಇದ್ದಂಥದ್ದು ಒಂದು ಕಂಡು ಬಂತು. ಸೊ ಈಗ ಮನೆಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ತಿಳುವಳಿಕೆ ಹೇಳಿದ್ದೀವಿ, ವಾಹನ ಬಂದಾಗ ವಾಹನಕ್ಕೆ ಕೊಡಬೇಕು, ಅದು ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಕೊಡಬೇಕು ಅಂತ. ಸೊ ಈ ಮೂಲಕ ನಾವು ಸಾರ್ವಜನಿಕರಲ್ಲಿ ಕೋರೋದೇನೆಂದರೆ ಯಾವುದೇ ಕಾರಣಕ್ಕೂ ಕಸನ ಎಲ್ಲಿಂದರೆ ಅಲ್ಲಿ ಬಿಸಾಕಕ್ಕೆ ಹೋಗ್ಬೇಡಿ. ವಾಹನ ಬರುತ್ತೆ, ನಗರಸಭೆ ವಾಹನಕ್ಕೆ ಕೊಡಿ. ಸೊ ಇದರಿಂದ ನಮ್ಮ ನಗರನೂ ಚೆನ್ನಾಗಿರುತ್ತೆ, ಹಸಿ ಕಸದಿಂದ ರೈತರಿಗೆ ಗೊಬ್ಬರನೂ ಮಾಡಿಕೊಂಡು ಅವರು ಚೆನ್ನಾಗಾಗ್ತಾರೆ. ಇನ್ನು ಉಪಾಧ್ಯಕ್ಷ ನಾಗರಾಜ್ ಅವರದು ನಗರದ 4, 5 ಮತ್ತು 6ನೇ ವಾರ್ಡ್ಗಳಲ್ಲಿ ಸ್ವತಃ ಕಸದ ವಾಹನ ಓಡಿಸುವ ಮೂಲಕ ಗಮನ ಸೆಳೆದ್ರ. 3 ವಾರ್ಡ್ಗಳಲ್ಲಿ ಕಸದ ವಾಹನ ಚಲಾಯಿಸಿಕೊಂಡು ಹೋದ ನಾಗರಾಜ್ ಸುಂದರ ಮತ್ತು ಸ್ವಚ್ಛ ಚಿಕ್ಕಬಳ್ಳಾಪುರ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕೆಂದು ಕೋರಿದ್ರ. ಅಲ್ಲದೆ ಚರಂಡಿಗಳ ಅಕ್ಕಪಕ್ಕ ಬೆಳೆದಿರುವ ಹುಲ್ಲು ಸೇರಿದಂತೆ ಇತರೆ ಗಿಡ ಗಂಟೆಗಳನ್ನ ನಾಗರಾಜ್ ಅವರೇ ಗ್ರಾಸ್ ಕಟರ್ ಮೂಲಕ ಕತ್ತರಿಸಿದ್ರ. ನಗರವನ್ನ ಸ್ವಚ್ಛವಾಗಿಡುವುದರಿಂದ ಆರೋಗ್ಯವಂತ ನಗರವನ್ನಾಗಿ ರೂಪಿಸಬಹುದಾಗಿದೆ. ಅದೇ ಕಾರಣಕ್ಕೆ ನಗರದಲ್ಲಿ ಸ್ವಚ್ಛತಾ ಕಾರ್ಯ ಮಾಡಲಾಗುತ್ತಿದೆ. ಈ ಜಾಗೃತಿ ಕಾರ್ಯಕ್ರಮಗಳಿಂದ ನಗರದಲ್ಲಿ ಸುಧಾರಣೆಯಾಗುತ್ತಿದೆ ಎಂದ್ರ. ನಗರಸಭೆಯ ಸ್ವಚ್ಛ ಅಭಿಯಾನಕ್ಕೆ ನಾಗರಿಕರು ಸ್ಪಂದಿಸುತ್ತಿದ್ದಾರೆ. ರಸ್ತೆಯಲ್ಲಿ ಕಸ ಹಾಕುವುದು ಕಡಿಮೆಯಾಗಿದೆ. ಈವರೆಗೂ ರಸ್ತೆಯ ಪಕ್ಕ ಕಸ ಹಾಕುತ್ತಿದ್ದ ಜಾಗಗಳು ಇದೀಗ ಸ್ವಚ್ಛವಾಗಿ ಕಾಣುತ್ತಿವೆ ಎಂದ್ರ. ಕಸದ ವಾಹನ ಹೆಚ್ಚು ಸಮಯ ಬೇಕಾದರೂ ಮನೆಗಳ ಮುಂದೆ ನಿಲ್ಲಿಸಲಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕಸದ ವಾಹನಕ್ಕೆ ಮಾತ್ರ ಕಸ ನೀಡಬೇಕು, ಹಸಿ ಕಸ ಒಣ ಕಸ ಬೇರ್ಪಡಿಸಿ ನೀಡಬೇಕು ಎಂದು ಮನವಿ ಮಾಡಿದ್ರ. ಇತ್ತೀಚಿನ ದಿನಗಳಲ್ಲಿ ಎಚ್ಚೆತ್ತ ನಾಗರಿಕರು ಕಸದ ವಾಹನಕ್ಕೆ ಕಸ ನೀಡಲು ಮುಂದಾಗುತ್ತಿದ್ದಾರೆ. ಇಂತಹವರಿಗೆ ಜನರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ ಉಪಾಧ್ಯಕ್ಷರು ನಗರವನ್ನ ಸುಂದರ ಮತ್ತು ಸ್ವಚ್ಛವಾಗಿಡಲು ಎಲ್ಲರೂ ಕೈ ಜೋಡಿಸುವಂತೆ ಮನವಿ ಮಾಡಿದ್ರ. ಈಗೇನು ಸ್ವಚ್ಛತಾ ಕಾರ್ಯ ನಾವೇನು ಕೈಗೆತ್ಕೊಂಡಿದ್ದೀವಿ, ಭಾಳಷ್ಟು ಸುಧಾರಣೆ ಕಾಣ್ತಾ ಇದೆ. ನಿಜವಾಗ್ಲೂ ಚಿಕ್ಕಬಳ್ಳಾಪುರದ ಪ್ರಬುದ್ಧ ಜನತೆ ಭಾಳ ಹೆಚ್ಚು ಸ್ಪಂದನೆ ಮಾಡಿ ಕಸನ ಆಟಕ್ಕೆ ಕೊಡೋ ಅಂಥದ್ದನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬ್ಲಾಕ್ ಸ್ಪಾಟ್ಸು ಅತಿ ಹೆಚ್ಚಿತ್ತು, ಕಡಿಮೆ ಆಗಿದೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಅದೇ ರೀತಿ ಈ ದಿನ 4ನೇ ವಾರ್ಡಿನ ಮುಖ್ಯ ರಸ್ತೆ, 5ನೇ ವಾರ್ಡು ಹಾಗೂ 6ನೇ ವಾರ್ಡಿನ ಕೆಲವು ಅಡ್ಡ ರಸ್ತೆಗಳು, ಆಮೇಲೆ ತಿಮ್ಮಕ್ಕ ಬಡಾವಣೆ, ಇವೆಲ್ಲದಕ್ಕೂ ಆಟೋ ನಾನೇ ಚಾಲನೆ ಮಾಡಿಕೊಂಡು ಹೋಗೋ ಅಂಥದ್ದಾಯಿತು. ಕಾರಣ ಯಾವ್ಯಾವ ಸಂದಿಯಲ್ಲಿ ಕೊಡ್ತಾಯಿಲ್ಲ ಕಸ, ಅವ್ರಿಗೆ ವಿಷ ಮುಟ್ಟಿಸಿ ಅರಿವು ಮೂಡಿಸೋ ಅಂಥದ್ದನ್ನು ಮಾಡಿದ್ದೀವಿ. ನಿರಂತರವಾಗಿ ಈ ರೀತಿ ನಾವು ಬರ್ತಾ ಇರ್ತೀವಿ. ಕಸನ ಆಟೋಗೆ ಕೊಡಿ, ಬೇಕಾದರೆ ಒಂದು 5-10 ನಿಮಿಷ ಜಾಸ್ತಿ ಹೊತ್ತು ನಿಲ್ಲಿಸ್ತೀವಿ ಅಂತ ಹೇಳಿದ್ದೀವಿ. ಅದನ್ನು ಸ್ಪಂದಿಸಿ ಎಲ್ಲರೂ ಆಟೋಕ್ಕೆ ಕೊಡೋ ಅಂಥದ್ದಾಗಿದೆ. ಅದೇ ರೀತಿ ಬ್ಲಾಕ್ ಸ್ಪಾಟ್ಸಲ್ಲಿ ತುಂಬ ಕಡಿಮೆ ಹಾಕೋದನ್ನು ಮಾಡ್ಕೊಂಡಿದ್ದಾರೆ ಜನ. ಮೊಟ್ಟ ಮೊದಲನೇದಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಂಗವಿಕಲರ ಅಭಿವೃದ್ಧಿ ನಿಗಮ ಸ್ಥಾಪನೆ, 7ನೇ ವೇತನ ಆಯೋಗದ ಶಿಫಾರಸಿನಂತೆ 6% ಪ್ರಯಾಣ ಭತ್ಯೆ ಆದೇಶ ಜಾರಿ. ಕೇಂದ್ರ ಸರ್ಕಾರದ ಸುಗಮ್ಯ ಯೋಜನೆಯಡಿ ಸರ್ಕಾರಿ ಕಚೇರಿಗಳಲ್ಲಿ ವಿಕಲಚೇತನ ಸ್ನೇಹಿ ಸೌಕರ್ಯ ಒದಗಿಸುವುದು ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಜಿಲ್ಲಾಡಳಿತ ಭವನದ ಎದುರು ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಇಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಜಿಲ್ಲಾಧ್ಯಕ್ಷ RV ಮುನಿರಾಜು ಮಾತನಾಡಿ, ಅಂಗವಿಕಲ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ನೀಡಿದ ಎಲ್ಲ ಶಿಫಾರಸುಗಳನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು. ಶಾಲಾ ಕಾಲೇಜುಗಳಲ್ಲಿನ ಶಿಕ್ಷಕರು, ಉಪನ್ಯಾಸಕರು, ಬೋಧಕೇತರ ವರ್ಗದ ನೌಕರರ ಸೇವಾವಧಿಯಲ್ಲಿ ಒಂದು ಬಾರಿ ನೀಡುವ ವರ್ಗಾವಣೆ ಪ್ರಕ್ರಿಯೆ ನಿಯಮವನ್ನು ಕೈಬಿಟ್ಟು ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಆದ್ಯತೆ ಮೇಲೆ ಸೇವಾವಧಿಯಲ್ಲಿ ಎಷ್ಟು ಬಾರಿಯಾದರೂ ವರ್ಗಾವಣೆ ಪಡೆಯಲು ಮುಕ್ತ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ವತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ VRWS, MRW, URWಗಳಿಗೆ ಕನಿಷ್ಠ ವೇತನವನ್ನು ಜಾರಿಗೊಳಿಸಿ
ಅವರನ್ನು ಸಾಮಾಜಿಕ ಭದ್ರತೆಗೆ ಅವಳ ಉದ್ಯೋಗವನ್ನು ಅದನ್ನು ಕಾಯಂಗೊಳಿಸಬೇಕು. ಅವ್ರನ್ನ ಸುಮಾರು ವರ್ಷಗಳಿಂದ ಎಲ್ಲರೂ ಕೂಡ ವಿಕಲಚೇತನ ವ್ಯಕ್ತಿಗಳು ಸುಮಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಉದ್ಯೋಗವನ್ನು ಕಾಯಂಗೊಳಿಸಿ ಅವನ ಸರ್ಕಾರ ನೌಕರರನ್ನು ಪರಿಗಣಿಸಬೇಕಂತೇಳಿ ಈ ಸಮಯದಲ್ಲಿ ಅವರು ಕನಿಷ್ಠ ವೇತನವನ್ನು ಕೊಡಬೇಕಂತೇಳಿ ನಾನು ನನ್ನ ಜಿಲ್ಲಾ ಸಂಘದ ಪರವಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್. ವಿಶೇಷ ಚೇತನ ಅರ್ಹತೆಯುಳ್ಳ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಸಾಮಾಜಿಕ ನ್ಯಾಯದನ್ವಯ ಸರ್ಕಾರಿ ಇಲಾಖೆಯಲ್ಲಿ ಹಿಂದಿನಿಂದಲೂ ಮೀಸಲಾಗಿರುವ ಭರ್ತಿ ಮಾಡಿದ ಬ್ಲಾಕ್ಗೆ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕು. ರಾಜ್ಯದ ನಿರುದ್ಯೋಗಿ ವಿಶೇಷ ಚೇತನರ ಜೀವನ ನಿರ್ವಹಣೆ ಹಾಗೂ ಸಾಮಾಜಿಕ ಭದ್ರತೆಗಾಗಿ ನೀಡುತ್ತಿರುವ ಪೋಷಣಾದ್ಯತೆ ತಿಂಗಳಿಗೆ 5,000 ನೀಡಬೇಕು. ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ಗೌರವ ಭವನ ಆಧಾರದಲ್ಲಿ ಸುಮಾರು 15 ವರ್ಷಗಳಿಗೂ ಅಧಿಕ ಕಾಲದಿಂದ ಸೇವೆ ಸಲ್ಲಿಸುತ್ತಿರುವ ವಿಶೇಷ ಚೇತನ ಕಾರ್ಯಕರ್ತರನ್ನು ಕಾಯಂಗೊಳಿಸಿ ಉದ್ಯೋಗ ಭದ್ರತೆ ನೀಡಬೇಕೆಂದು ಆಗ್ರಹಿಸಿದರು. ವಿಶೇಷ ಚೇತನರ ಮೇಲೆ ಇಲಾಖೆಗಳಲ್ಲಿ ನಡೆಯುತ್ತಿರುವ ಶೋಷಣೆ ಕಿರುಕುಳ ತಪ್ಪಿಸಲು 2016ರ ಕಾಯ್ದೆಯನ್ವಯ ಕಠಿಣ ಕಾನೂನು ಕ್ರಮಗಳನ್ನು ಜಾರಿಗೊಳಿಸುವುದು, ಬಸ್ ಪಾಸ್ 100 ಕಿಲೋಮೀಟರ್ ಮಿತಿ ರದ್ದು ಮಾಡಿ ಶಕ್ತಿ ಯೋಜನೆ ಮಾದರಿಯಲ್ಲಿ ರಾಜ್ಯಾದ್ಯಂತ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸುವುದು, ಸುಗಮ್ಯ ಯೋಜನೆಯಂತೆ ರಾಜ್ಯದ ಉದ್ದಗಲಕ್ಕೂ ಇರುವ ಸರ್ಕಾರಿ ಕಚೇರಿಗಳಲ್ಲಿ ರ್ಯಾಂಪ್ಗಳು, ಲಿಫ್ಟ್ಗಳು, ವಿಶೇಷ ಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದರು. ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಪ್ಪ, ಖಜಾಂಚಿ ಚಂದ್ರಪ್ಪ, ಗೌರವಾಧ್ಯಕ್ಷ ಡಾಕ್ಟರ್ ಆರ್ ನಾರಾಯಣಸ್ವಾಮಿ, ಎವಿ ವೆಂಕಟನರಸಪ್ಪ, ಪ್ರಕಾಶ್, ನಾಗರಾಜ್, ಶಶಿಧರ್, ಗೀತಾ, ಶಿವಣ್ಣ, ವಿಶ್ವನಾಥ್ ಮತ್ತಿತರರು ಹಾಜರಿದ್ದರು. ಅವಧಿಯಲ್ಲೇ ಏನು ಸಂಚಾರಿ ಸಾರಿಗೆ ಭತ್ಯೆಯನ್ನು ಸಂಚಾರಿ ಭತ್ಯೆ ಕಟಾವಣೆ ಮಾಡ್ತಾ ಇದೀವಿ ಸರ್ಕಾರ, ಆ ಸಂಚಾರಿ ಭತ್ಯೆಯನ್ನು ಯಥಾವತ್ತಾಗಿ 10 ತಿಂಗಳು ಬದಲು 12 ತಿಂಗಳು ಕೊಡಬೇಕಂತೇಳಿ ಇವತ್ತು ನಾವು ಗೌರವಾನ್ವಿತ ಕರ್ನಾಟಕ ಸರ್ಕಾರವನ್ನು ಮನವಿ ಕೊಡೋದಕ್ಕಾಗಿ ಮನವಿ ಮಾಡ್ತಾ ಇದ್ದೀವಿ. ತದನಂತರ ಎ ಮತ್ತು ಬಿ ಸಿ ಡಿ ವಲಯದಲ್ಲಿ ಕೇಂದ್ರ ಸರ್ಕಾರವು 28/12/2023 ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಎ ಬಿ ಸಿ ಡಿ ಹುದ್ದೆಗಳಲ್ಲಿ ಕೇಂದ್ರ ಸರ್ಕಾರವು ಬಡ್ತಿಯನ್ನು ಮೀಸಲಾತಿ ಮಾಡಿಕೊಟ್ಟಿದೆ. ಅದೇ ರೀತಿ ಕೂಡ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಈ ದಿವಸ ಕೇಂದ್ರ ಸರ್ಕಾರದ ಮಾದರಿಯಲ್ಲಿಯೇ ಎ ಬಿ ಸಿ ಡಿ ಹುದ್ದೆದಲ್ಲೂ ಕೂಡ ಬಡ್ತಿಯಲ್ಲಿ ಮೀಸಲಾತಿಯನ್ನು ಮಾಡಿಕೊಡ್ಬೇಕಂತೇಳಿ ಈ ಸಮಯದಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಶ್ರಯ ಸಮಿತಿ ರಚನೆ ನಂತರ ಫಲಾನುಭವಿಗಳನ್ನು ಗುರುತಿಸಿ ಮನೆ ನಿರ್ಮಾಣಕ್ಕೆ ಜಾಗ ನೀಡಲಾಗುವುದು ಎಂದು ತಹಸೀಲ್ದಾರ್ ಮಹೇಶ್ ಪತ್ರಿ ಹೇಳಿದರು. ಕಂದಾಯ ಇಲಾಖೆ ಹಾಗೂ ನಗರಸಭೆಯಿಂದ ಪಿನಾಕಿನಿ ನದಿ ಪಾತ್ರದಲ್ಲಿ ಸುಮಂಗಳಿ ಕಲ್ಯಾಣ ಮಂಟಪದ ಸಮೀಪ ಗುಡಿಸಲುಗಳನ್ನು ಪರಿಶೀಲನೆ ಮಾಡಿ ಮಾತನಾಡಿದರು. ಗೌರಿಬಿದನೂರು ತಾಲೂಕಿನಲ್ಲಿ ಆಶ್ರಯ ಸಮಿತಿ ರಚನೆ ಮಾಡಿದ ನಂತರ ನಿರ್ವಸತಿಗರಿಗೆ ನಿವೇಶನ ನೀಡಲು ಕ್ರಮ ಕೈಗೊಳ್ಳುವುದಾಗಿ ತಹಸೀಲ್ದಾರ್ ಮಹೇಶ್ ಪತ್ರಿ ಹೇಳಿದರು. ಮನೆ ಜಾಗಕ್ಕಾಗಿ ಈಗಾಗಲೇ 2,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಸರ್ಕಾರ ಅಲ್ಲಿ ಮೂಲ ಸೌಲಭ್ಯ ಒದಗಿಸಿ ಮನೆ ಕಟ್ಟಿಕೊಳ್ಳಲು ಜಾಗ ನೀಡುತ್ತದೆ. ಸುಮಾರು 28 ಕುಟುಂಬಗಳು ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದು, ಇದು ನಗರಸಭೆಯ 7ನೇ ವಾರ್ಡ್ ವ್ಯಾಪ್ತಿಗೆ ಬರುತ್ತದೆ ಎಂದರು. ವಾಸಿಸುತ್ತಿರುವವರಲ್ಲಿ ಕೆಲವರಿಗೆ ಮನೆ ಇದೆ ಎಂದು ಪರಿಶೀಲನೆ ವೇಳೆ ತಿಳಿದು ಬಂದಿದೆ. ಈಗಾಗಲೇ ಕಾದಲವೇಣಿ ಸಮೀಪ 23 ಎಕರೆ ಜಮೀನು ಆಶ್ರಯ ಫಲಾನುಭವಿಗಳಿಗೆ ನೀಡಲು ಸಿದ್ಧವಾಗಿದೆ. ಬರ್ಜಾನುಕುಂಟೆ ಸಮೀಪ 351 ನಿವೇಶನಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಸಾಗಾನಹಳ್ಳಿ ಸಮೀಪ ಸರ್ಕಾರ ಆಶ್ರಯ ಫಲಾನುಭವಿಗಳಿಗೆ ಜಮೀನು ತೆಗೆದಿದೆ. ಇಲ್ಲಿರುವವರೆಲ್ಲರೂ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿದ್ದಾರೆ. ಸುಮಾರು 30 ವರ್ಷಗಳಿಂದ ವಾಸವಿರುವ ಇವರನ್ನು ಖಾಲಿ ಮಾಡಿಸಲು ಮಾನವತಾ ದೃಷ್ಟಿಯಿಂದ ಸಾಧ್ಯವಾಗದು ಎಂದರು. ಒಂದಷ್ಟು ಜನ ಮನೆ ಕಟ್ಟಿದ್ದಾರೆ. ಈ ವಾಸ್ತವ ತಿಳ್ಕೊಳ್ಳೋಣಂತ ನಾವು ಕಂದಾಯ ಇಲಾಖೆ ಮತ್ತು ನಗರಸಭೆಯವರು
ಇವಾಗ ಬಂದು ವಿಸಿಟ್ ಮಾಡಿದಾಗ ಇಲ್ಲಿ ನಮಗೆ ಕಂಡು ಬಂದಂಥ ಅಂಶಗಳೇನೆಂದರೆ, ಉದಾಹರಣೆಗೆ 7ನೇ ವಾರ್ಡನಲ್ಲಿ ಇರುವಂಥ 28 ಮನೆಗಳಿಗೆ ನಾವು ಭೇಟಿ ಕೊಟ್ವಿ. 28 ಮನೆ ಅಂದರೆ ಗುಡಿಸಲುಗಳೇನಿದಾವೆ, ಇವರೆಲ್ಲರೂ ಕೂಡ ಮೂಲತಃ ಇವರು ಇಡುಗೂರವರಿದ್ದಾರೆ. ಅದರಲ್ಲಿ ಒಬ್ಬನೇನಿದ್ದಾನೆ, 2 ಮನೆ ಇದೆ, ಅವನಿಗೆ 2 RCC ಫ್ಲೋರ್ ಇರೋ ಮನೆಯನ್ನು ಕಟ್ಕೊಂಡು ಇಲ್ಲಿ ಗುಡಿಸಲು ಹಾಕ್ಕೊಂಡಿದ್ದಾನೆ. ಯಾಕಪ್ಪ ನೀನು ಹಾಕ್ಕೊಂಡಿದೀಯ ಅಂತ, ನಾನು ಇಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಥರ ಅಸಡ್ಡೆ ಉತ್ತರ ಕೊಡ್ತಾರೆ. ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರು ರಿಯಲ್ ಬೆನಿಫಿಷಿಯರಿನೂ ಅದಾರೆ. ಆದ್ದರಿಂದ ಅವ್ರಿಗೇನು ನಗರಸಭೆಯಿಂದ ಆಲ್ರೆಡಿ ನಾವು ಒಂದಷ್ಟು ಆಶ್ರಯ ಕಮಿಟಿಯಲ್ಲಿ ಇವ್ರನ್ನ ತಂದು MLA ಅವರ ಅಧ್ಯಕ್ಷತೆಯಲ್ಲಿ ಆಶ್ರಯ ಕಮಿಟಿ ಆಗುತ್ತೆ. ಅದರಲ್ಲಿ ಇವ್ರನ್ನೆಲ್ಲ ಇದನ್ನು ಮಾಡಿ ಫಲಾನುಭವಿಗಳನ್ನ ಗುರುತಿಸಿ ಇವರಿಗೆ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ನಾವು ಸೈಟನ್ನು ಕೊಟ್ಟು ಇದನ್ನು ಇಮ್ಮಿಡಿಯೇಟ್ ತೆರವುಗೊಳಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡೋಕ್ಕೆಲ್ಲನೂ ಸಿದ್ಧ ಮಾಡ್ಕೊಂಡಿದ್ದೀವಿ. ಅದಕ್ಕೆ ವಾಸ್ತವ ತಿಳ್ಕೊಳ್ಳೋಕೆ ಈಗ ಆಲ್ರೆಡಿ ಸರ್ವೆ ನಡೀತಾ ಇದೆ ಮತ್ತು ಈಗ ಒಂದಷ್ಟು ಸರ್ವೇನೂ ಆಗಿದೆ. ಇನ್ನು ವಾಸ್ತವ ತಿಳ್ಕೊಳ್ಸಾಗ ಮೇಲ್ವಿಚಾರಣೆ ಮಾಡಲಿಕ್ಕೆ ನಾವು ಒಂದಷ್ಟು ಟೀಮ್ ಕಟ್ಕೊಂಡು ಇವತ್ತು ಬಂದಿದ್ವಿ. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಬಾಗೇಪಲ್ಲಿ ಪಟ್ಟಣದ ಜನತೆಯ ಅನುಕೂಲಕ್ಕಾಗಿ ಎಕೋ ಪಾರ್ಕ್ ಭೈರವೇಶ್ವರ ದೇವಾಲಯದ ಎದುರು ನಿರ್ಮಿಸಲಾಗಿದೆ. ಸುಸಜ್ಜಿತ ಮತ್ತು ಉತ್ತಮ ವಾತಾವರಣದಲ್ಲಿ ಈ ಉದ್ಯಾನವಿದ್ದು, ನಿರ್ವಹಣೆ ಇಲ್ಲದೆ ಕಾರಣ ಪಾಳು ಬೀಳುವ ಸ್ಥಿತಿಗೆ ಉದ್ಯಾನ ತಲುಪಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗೇಪಲ್ಲಿ ಪಟ್ಟಣದ ಭೈರವೇಶ್ವರ ದೇವಾಲಯದ ಬಳಿ ನಿರ್ಮಿಸಿರುವ ಎಕೋ ಪಾರ್ಕ್ನಲ್ಲಿ ಸಾರ್ವಜನಿಕರು ಓಡಾಡಲು ಅನುಕೂಲವಾಗುವಂತೆ ಪಾರ್ಕಿಂಗ್ ಟೈಲ್ಸ್ ಹಾಕಿ ಸುಸಜ್ಜಿತವಾದ ಪಾದಾಚಾರಿ ಮಾರ್ಗ ನಿರ್ಮಿಸಲಾಗಿದೆ. ಆದರೆ ಅವುಗಳ ನಿರ್ವಹಣೆ ಇಲ್ಲದೆ ಟೈಲ್ಸ್ ಮಧ್ಯದಲ್ಲಿ ಹುಲ್ಲು ಬೆಳೆದಿದೆ. ಇನ್ನು ಪಾದಾಚಾರಿ ಮಾರ್ಗದ ಇಕ್ಕೆಲೆಗಳಲ್ಲಿಯೂ ಗಿಡ ಮರಗಳ ರೆಂಬೆ ಕೊಂಬೆಗಳು ಉದ್ದನೆಯ ಹುಲ್ಲು ಬೆಳೆದು ಹಲವೆಡೆ ಮಾರ್ಗವೇ ಮುಚ್ಚಿ ಹೋಗಿದ್ದು ಟೈಲ್ಸ್ ಒಂದೊಂದಾಗಿ ಕಿತ್ತು ಹೋಗುವ ಸ್ಥಿತಿಯಲ್ಲಿವೆ. ಪಾರ್ಕಿನೊಳಗೆ ತರಹೇವಾರಿ ಅಲಂಕಾರಿಕ ಗಿಡಗಳನ್ನು ನೆಟ್ಟಿರುವ ಕುರುಹುಗಳಿದ್ದು, ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಮುಳ್ಳಿನ ಗಿಡಗಳು, ಅನಪೇಕ್ಷಿತ ಕಳೆ ಗಿಡಗಳು ಪೊದೆಗಳಾಗಿ ಮಾರ್ಪಟ್ಟಿವೆ. ಇನ್ನು ಅಲಂಕಾರಿಕ ಗಿಡಗಳು ಹಾಗೂ ಬೆಳೆ ಬಾಳುವ ಮಾವು, ನೇರಳೆಯಂತಹ ಗಿಡಗಳಿಗೆ ಪೋಷಣೆ ಇಲ್ಲದೆ ಸತ್ತು ಗೆದ್ದಲು ಹುಳುಗಳಿಗೆ ಆಹಾರವಾಗಿ ಹೋಗಿವೆ. ಗಿಡ ಮರಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಯಾವುದೋ ಕಾಡಿನಂತಾಗಿದೆ. ಪಾರ್ಕಿನಲ್ಲಿ ಎಲ್ಲೆಂದರಲ್ಲೇ ಚಿಪ್ಸ್, ಸಿಗರೆಟ್, ಅಲ್ಲಲ್ಲಿ ಮದ್ಯದ ಪ್ಯಾಕೆಟ್ಗಳನ್ನು ಎಸೆಯಲಾಗಿದ್ದು ಅವುಗಳನ್ನು ಸ್ವಚ್ಛಗೊಳಿಸದೆ ಅಲ್ಲಿಯೇ ಗಾಳಿಗೆ ಸುರುಳಿ ಸುತ್ತಿಕೊಳ್ಳುತ್ತಿವೆ. ಇನ್ನು ಯುವಕರು, ಜೋಡಿಗಳು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುವ ಸೂಕ್ತ ಜಾಗವಂತೆ ಮಾರ್ಪಟ್ಟಿದ್ದು ಕೇಕ್ ಕಾಗದಗಳೇ ಹೆಚ್ಚು ಕಾಣಿಸುತ್ತಿವೆ. ಹಾಗಾಗಿ ಅದೊಂದು ಹುಟ್ಟುಹಬ್ಬಗಳ ಆಚರಣೆಯ ಅಡ್ಡೆಯಾಗಿ ಪರಿಣಮಿಸಿದೆ. ಪಾರ್ಕಿಗೆ ಬರುವ ನಾಗರಿಕರಿಗೆ ಅನುಕೂಲವಾಗಲೆಂದು 2 ಸಿಮೆಂಟ್ ಟ್ಯಾಂಕ್ ಕೊಳವೆಗಳನ್ನೇ ಶೌಚಾಲಯಗಳನ್ನಾಗಿ ಆಧುನಿಕ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಆದರೆ ಆ ಶೌಚಾಲಯಗಳು ಬಳಕೆಯಾಗಿ ವರ್ಷಗಳೇ ಕಳೆದಿವೆ. ಇಲ್ಲಿ ನೀರಿಲ್ಲ. ಬಾಗಿಲುಗಳು ತುಕ್ಕು ಹಿಡಿದಿದ್ದು ಅದರ ಸುತ್ತಲೂ ದಟ್ಟವಾಗಿ ಹುಲ್ಲು ಬೆಳೆದು ಮ್ಯೂಸಿಯಂನಲ್ಲಿಟ್ಟಂತಾಗಿದೆ. ಈ ಬಗ್ಗೆ ಕರವೇ ತಾಲೂಕು ಅಧ್ಯಕ್ಷ KN ಹರೀಶ್ ಮಾತನಾಡಿ, ಎಕೋ ಪಾರ್ಕ್ ಅನ್ನು ನಿರ್ವಹಣೆ ಮಾಡದೆ ನಿರ್ಲಕ್ಷಿಸಿದ್ದು ಪುಂಡಾಟಗಳಿಗೆ ಸೀಮಿತವಾಗಿದೆ ಎಂದು ಆರೋಪಿಸಿದರು. ಅಲ್ಲಿ ಸ್ವಚ್ಛತೆ ಇಲ್ಲ. ಶೌಚಾಲಯಗಳು ಗಬ್ಬು ನಾರುತ್ತಿವೆ. ಮಕ್ಕಳು ಆಟವಾಡಬೇಕಿದ್ದ ಉಪಕರಣಗಳು ನಾಶವಾಗುತ್ತಿವೆ. ಅಲ್ಲಿದ್ದ ಸೆಕ್ಯೂರಿಟಿ ಸಿಬ್ಬಂದಿಯನ್ನು ಹಿಂಪಡೆದ ಪುರಸಭೆಯ ನಿರ್ಲಕ್ಷ್ಯ ಉಗ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಸೆಕ್ಯೂರಿಟಿ ಸಿಬ್ಬಂದಿ ನೇಮಿಸಿ ಪಾರ್ಕನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಇಲ್ಲದಿದ್ದರೆ ಕರವೇ ಸಂಘಟನೆಯಿಂದ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಮಹಿಳೆಯೊಬ್ಬರ ಕತ್ತು ಕೊಯ್ದು ಕೊಲೆ ಮಾಡಿರುವ ಘಟನೆ ನಡೆದಿದ್ದು, ಕೊಲೆ ನಡೆದ 6 ಗಂಟೆಗಳಲ್ಲಿಯೇ ಆರೋಪಿಯನ್ನ ಬಂಧಿಸುವಲ್ಲಿ ಶ್ರೀನಿವಾಸಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ನಿನ್ನೆ ಸಂಜೆ ಕೊಲೆ ನಡೆದಿದ್ದು, ಕೊಲೆಯಾದ ಮಹಿಳೆ 38 ವರ್ಷದ ರೂಪ ಎಂದು ಗುರುತಿಸಲಾಗಿತ್ತು. ಇವರು ಶ್ರೀರಾಮರೆಡ್ಡಿ ಎಂಬುವವರ ಪತ್ನಿಯಾಗಿದ್ದು, ನಿನ್ನೆ ಮಧ್ಯಾಹ್ನ ಹಸು ಮೇಯಿಸಲು ಹೋಗಿದ್ದ ಮಹಿಳೆ ಸಂಜೆಯಾದರೂ ಮನೆಗೆ ವಾಪಸ್ ಬಾರದ ಹಿನ್ನೆಲೆ ಕುಟುಂಬಸ್ಥರಿಂದ ಹುಡುಕಾಟ ನಡೆದಿತ್ತು. ಹುಡುಕಾಟದ ವೇಳೆ ರಕ್ತದ ಮಡುವಿನಲ್ಲಿ ಬಿದ್ದು ಮೃತಪಟ್ಟಿರುವ ಮಹಿಳೆಯ ಶವ ಪತ್ತೆಯಾಗಿದೆ. ಕಳೆದ ರಾತ್ರಿ ಗ್ರಾಮದ ಹೊರವಲಯದಲ್ಲಿ ಮೃತದೇಹ ಪತ್ತೆಯಾಗಿದ್ದು, ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುವ ಜೊತೆಗೆ ಕೊಲೆ ಜಾಡು ಹಿಡಿದು ತನಿಖೆ ನಡೆಸಿ ಆರೋಪಿಯನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಾಳ್ಯ ಗ್ರಾಮದ ಆನಂದಪ್ಪ ಬಂಧಿತ ಆರೋಪಿಯಾಗಿದ್ದು, ಕೊಲೆಗೆ ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ.
ಕೊಲೆ ನಡೆದ 6 ಗಂಟೆಯಲ್ಲೇ ಆರೋಪಿಯನ್ನು ಬಂಧಿಸಿರುವ ಶ್ರೀನಿವಾಸಪುರ ಪೊಲೀಸರು ಕೊಲೆಗೆ ಕಾರಣ ತಿಳಿಯುವ ಪ್ರಯತ್ನದಲ್ಲಿದ್ದಾರೆ. ಕೋಲಾರ ಎಸ್ಪಿ ನಿಖಿಲ್ ಹಾಗೂ ಡಿವೈಎಸ್ಪಿ ನಂದಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿದ್ದು, ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮತ್ತು ಸಬ್ ಇನ್ಸ್ಪೆಕ್ಟರ್ ಜಯರಾಮ್ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಬಂಧಿತ ಆರೋಪಿಯ ವಿಚಾರಣೆ ಕೈಗೊಂಡಿರುವ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರಫೀವುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನ ಕೊಲೆ ಮಾಡಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೋಕಲಹಳ್ಳಿಯಲ್ಲಿ ನಡೆದಿದ್ದು, ಇಂದು ಬೆಳಗ್ಗೆ ಘಟನೆ ಬೆಳಕಿಗೆ ಬಂದಿದೆ. ಆರೋಪಿ ನಂಜುಂಡಪ್ಪ ತನ್ನ ಪತ್ನಿ ಶಾಂತಮ್ಮ ಅವರನ್ನು ಕೊಲೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಮದ್ಯವ್ಯಸನಿಯಾದ ನಂಜುಂಡಪ್ಪ ನಿತ್ಯ ಪಾನಮತ್ತರಾಗುತ್ತಿದ್ದ ಎನ್ನಲಾಗಿದೆ. ಭಾನುವಾರ ರಾತ್ರಿ ಕ್ಷುಲ್ಲಕ ವಿಚಾರಕ್ಕೆ ಪತ್ನಿಯ ಜೊತೆ ಜಗಳವಾಡಿ ಹಲ್ಲೆ ನಡೆಸಿದ್ದು, ಶಾಂತಮ್ಮ ಮೃತಪಟ್ಟಿದ್ದಾರೆ. ಕೊಲೆ ಮಾಡಿದ ನಂಜುಂಡಪ್ಪ ಭಾನುವಾರ ರಾತ್ರಿಯೇ ಮನೆಯಿಂದ ಹೊರಹೋಗಿದ್ದು, ಸೋಮವಾರ ಬೆಳಿಗ್ಗೆ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಅಲ್ಲಿ ಬಂದು ನೋಡಿದಾಗ ನಮ್ಮ ದೊಡ್ಡಮ್ಮ ಅಲ್ಲಿ ಬಿದ್ದಿದ್ರು. ಮತ್ತು ಎಬ್ರಿಸಿ ನೋಡಿದಾಗ ಆಯಮ್ಮನು ಎದ್ದೇಳಿಲ್ಲ, ಮಾತಾಡನೂ ಇಲ್ಲ. ನನಗೆ ಭಯ ಆಗಿ ಬಂದು ಜನಗಳಿಗೆ ಹೇಳಿದೆ. ಆವಾಗ ನೋಡಿದ್ರೆ ಸತ್ತೋಗಿದ್ರು. ನಂಗೆ ಗೊತ್ತಿಲ್ಲ, ಅವರೇ ಒಪ್ಕೊಂಡವ್ರೆ. ಅವರೇ ಒಪ್ಕೊಂಡು ಇದು ಮಾಡ್ಕೊಂಡು ಕಾಮನ್ ಆಗಿ ಕಿತ್ಲಾಡಿದ್ದ ಮತ್ತೆ ಒಂದಾಗ್ತಿದ್ರು ಅವರು. ಹಾಗಾಗಿ ನಮ್ಗೆ ಯಾರಿಗೂ ಗೊತ್ತು, ಅವರು ರಾತ್ರಿ ಫುಲ್ ಹೊಡೆದಾಡಿರೋದು ಅಂತ ಅನ್ಕೊತಾವ್ರೆ ಜನಗಳೆಲ್ಲ. ಅಷ್ಟೇ, ಅದರ ಸಾಯಿಸ್ಬಿಟ್ಟಿದ್ದಾರೆ ಅಲ್ಲಿದೆ. ಮೃತ ಮಹಿಳೆಗೆ 4 ಹೆಣ್ಣು, ಓರ್ವ ಗಂಡು ಮಗು ಇದ್ದು ಎಲ್ಲರಿಗೂ ಮದುವೆಯಾಗಿದೆ. ಮದ್ಯದ ಅಮಲಿನಲ್ಲಿ ಪತ್ನಿಯನ್ನು ಪತಿ ಕೊಲೆ ಮಾಡಿದ್ದು, ಸೋಮವಾರ ಬೆಳಗ್ಗೆ ಅಕ್ಕಪಕ್ಕದ ಮನೆಯವರು ಶಾಂತಮ್ಮ ಮನೆಯ ಬಳಿ ಹೋಗಿ ನೋಡಿದಾಗ ಕೊಲೆ ಆಗಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ವ್ಯಕ್ತಿಯ ಕತ್ತು ಕೊಯ್ದು ನಿಗೂಢವಾಗಿ ಕೊಂದು ವಾಮಾಚಾರದ ಕತೆ ಹೆಣೆದು ಪೊಲೀಸರ ದಿಕ್ಕು ತಪ್ಪಿಸಲು ಯತ್ನಿಸಿದ ಕಿಲಾಡಿಗಳು ಇದೀಗ ಖಾಕಿಯ ಅತಿಥಿಗಳಾಗಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಹಾತೊರೆದ ಪತ್ನಿ ತನ್ನ ಬಾಯ್ ಫ್ರೆಂಡ್ಗಳ ಜೊತೆ ಸೇರಿ ಪತಿಯನ್ನ ಭೀಕರವಾಗಿ ಕೊಂದ ಘಟನೆ ನಂಜನಗೂಡು ತಾಲೂಕಿನಲ್ಲಿ ನಡೆದಿದೆ. ಕತ್ತು ಸೀಳಿ ಕೊಂದು ವಾಮಾಚಾರಕ್ಕೆ ಬಲಿಯಾದಂತೆ ಬಿಂಬಿಸಿ ತನಿಖೆ ದಿಕ್ಕು ತಪ್ಪಿಸಲು ಯತ್ನಿಸಿದ ಪತ್ನಿ ಸಿಕ್ಕಿಬಿದ್ದಿದ್ದಾಳೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಾರ್ಗದರ್ಶನದಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಉಸ್ತುವಾರಿಯಲ್ಲಿ ಡಿವೈಎಸ್ಪಿ ರಘು ಹಾಗೂ ಹುಲ್ಲಹಳ್ಳಿ ಪಿಐ ಮನೋಜ್ ಕುಮಾರ್, ಪಿಎಸ್ಐ ಚೇತನ್ ಕುಮಾರ್ ನೇತೃತ್ವದಲ್ಲಿ ಹಂತಕರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆಯಾದವನ ಪತ್ನಿ ರಾಜೇಶ್ವರಿ, ಸ್ನೇಹಿತ ಶಿವಯ್ಯ ಹಾಗೂ ರಂಗಸ್ವಾಮಿ ಪೊಲೀಸರ ವಶದಲ್ಲಿದ್ದಾರೆ. ಕಳೆದ ಅಕ್ಟೋಬರ್ 18ರಂದು ಹುಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಡುವಿನಹಳ್ಳಿಯ ಸರ್ಕಾರಿ ಶಾಲೆ ಬಳಿ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತು. ವ್ಯಕ್ತಿಯ ಕತ್ತು ಕೊಯ್ದು ಬಿಸಾಡಲಾಗಿತ್ತು. ಸಮೀಪದಲ್ಲಿ ನಿಂಬೆಹಣ್ಣು, 101 ರು ನಗದು ಹಾಗೂ ಅರಿಶಿನ ಕುಂಕುಮ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ವಾಮಾಚಾರ ನಡೆಸಿ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆಂದು ಬಿಂಬಿಸಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಹುಲ್ಲಹಳ್ಳಿ ಠಾಣೆ ಪೊಲೀಸರು ನಿಗೂಢತೆ ಭೇದಿಸಲು ಸಿಬ್ಬಂದಿ ರಸೂಲ್ ಪಾಗಿವಾಲಾ, ಸತೀಶ್, ಅಬ್ದುಲ್ ಲತೀಫ್, ಭಾಸ್ಕರ್, ಅಶೋಕ್, ಶಿವಕುಮಾರ್, ದೊಡ್ಡಯ್ಯ, ಮಹಿಳಾ ಸಿಬ್ಬಂದಿ ಆಶಾ ಹಾಗೂ ಶ್ರೀದೇವಿ ಅವರನ್ನೊಳಗೊಂಡ ತಂಡ ರಚಿಸಲಾಗಿತ್ತು. ನಿಗೂಢ ಕೊಲೆ ರಹಸ್ಯ ಭೇದಿಸಿದ ನಂಜನಗೂಡು ಖಾಕಿ ಪಡೆ ಹಂತಕರ ಸಂಚು ಬಯಲು ಮಾಡಿದೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿ ಸದಾಶಿವನನ್ನ ಪತ್ನಿ ರಾಜೇಶ್ವರಿ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಕೊಂದು ನಂತರ ವಾಮಾಚಾರಕ್ಕೆ ಬಲಿಯಾದಂತೆ ಬಿಂಬಿಸಿದ್ಲ. ತನಿಖೆಯಲ್ಲಿ ಕೊಲೆ ಕಾರಣ ತಿಳಿಸಿದ ಪತ್ನಿ ರಾಜೇಶ್ವರಿ ಇದೀಗ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಕಂಬಿ ಎಣಿಸುತ್ತಿದ್ದಾಳೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ.
ವಿಷಯಾಧಾರಿತ ಶಿಕ್ಷಣದ ಮತ್ತೊಂದು ಭಾಗವಾದ ಪ್ರತಿಭಾವಂತ ಅನ್ವೇಷಣೆಯೇ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆ ಗುರುತಿಸಿ ಅದನ್ನು ಹೊರತಂದು ಸೂಕ್ತ ಸಮಯದಲ್ಲಿ ಪ್ರೋತ್ಸಾಹ ನೀಡಲು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಶಿಕ್ಷಣ ಇಲಾಖೆಯ ಇಸಿಒ ಮಂಜುನಾಥ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇಂದು ಏರ್ಪಡಿಸಿದ್ದ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಇಲಾಖೆಯ ಸಿಇಒ ಮಂಜುನಾಥ್ ಅವರು, ಇಂದಿನ ಪೀಳಿಗೆಯ ಮಕ್ಕಳು ಜನ್ಮತಃ ಪ್ರತಿಭೆ ಹೊಂದಿರುತ್ತಾರೆ. ಅದನ್ನು ಗುರುತಿಸುವ ಕೆಲಸವನ್ನು ಶಿಕ್ಷಕರು ಪ್ರಾಮಾಣಿಕವಾಗಿ ಮಾಡಿದಲ್ಲಿ ಅನೇಕ ಪ್ರತಿಭಾನ್ವಿತರನ್ನು ನಾಡಿಗೆ ಕೊಟ್ಟಂತಾಗುತ್ತದೆ ಎಂದರು. ಅದನ್ನು ನಾವು ಹೊರಹಾಕ್ತಕ್ಕಂಥ ಒಂದು ಅವಕಾಶ, ಅದನ್ನು ಗುರುತಿಸುವಂಥ ಅವಕಾಶ. ರಾಜ್ಯ ಸರ್ಕಾರವು ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ಆಯೋಜನೆ ಮಾಡೋದ್ರ ಮೂಲಕ ಕ್ಲಸ್ಟರ್ ಅಂತ, ಹೋಬಳಿ ಅಂತ, ತಾಲೂಕಂತ, ಜಿಲ್ಲಾ ಹಂತದಲ್ಲಿ ನಿಮ್ಮನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಸಹ ಗುರುತಿಸಿ ನಿಮ್ಮನ್ನು ಗೌರವಿಸುವಂತಹ ಕೆಲಸ ಆಗ್ತಾ ಇದೆ. ದಿನನಿತ್ಯ ನಿಮ್ಮ ಏನು ಕಲಿಕೆಯ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ಇದೊಂದು ಭಾಗ ಇದೆ. ವಾಸವಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ರೂಪಸಿ ರಮೇಶ್ ಮಾತನಾಡಿ, ಪ್ರತಿಭೆ ಎನ್ನುವುದು ಸಾಧಕರ ಸ್ವತ್ತು. ಸತತವಾಗಿ ಶ್ರಮ ಪಟ್ಟಲ್ಲಿ ಮಾತ್ರ ಸಾಧನೆ ಮಾಡಲು ಸಾಧ್ಯ. ಶಿಕ್ಷಣ ಕೇವಲ ಪ್ರಶ್ನೆಗೆ ಉತ್ತರ, ಪಠ್ಯಕ್ಕೆ ಮಾತ್ರ ಸೀಮಿತಗೊಳಿಸದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮಲ್ಲಿ ಅಡಗಿರುವ ಪ್ರತಿಭೆ ಹೊರಹೊಮ್ಮುವ ಕಾರ್ಯ ಆಗಬೇಕಿದೆ ಎಂದರು. ಕಸಬಾ ಹೋಬಳಿಯ 17 ಶಾಲೆಗಳ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮಲ್ಲಿದ್ದ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಮುಖ್ಯ ಶಿಕ್ಷಕಿ ಮುಮಿಯಾ ಬೇಗಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕಿ ಪರಿಮಳ, ದೇವೇಂದ್ರ, ರವಿಚಂದ್ರಮೌಳಿ, ಶಿವಕುಮಾರ್, ಸಿಕೆ ರವಿ, ಮುನಿನಾರಾಯಣಸ್ವಾಮಿ, ಪ್ರತೀಶ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೆಬ್ಬೇಪುರ ಗ್ರಾಮದ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸೌಭಾಗ್ಯ ಎಂಬುವರ ಪತಿ ನಂಜುಂಡಸ್ವಾಮಿ ಎಂಬುವರನ್ನ ಕೊಲೆ ಮಾಡಲಾಗಿತ್ತು. ಕೊಲೆಗೆ ಸಂಬಂಧಿಸಿ 5 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಮತ್ತಿಬ್ಬರು ಆರೋಪಿಗಳಾದ ಬಾಲಚಂದ್ರ ಮತ್ತು ಗೋಳೂರು ಮಂಜು ಎಂಬುವರನ್ನ ಬಂಧಿಸಲು ಒತ್ತಾಯಿಸಲಾಗಿದೆ. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಉಪ್ಪಾರ ಸಂಘದ ಪದಾಧಿಕಾರಿಗಳು ಮತ್ತು ಮುಖಂಡರು ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅವರಿಗೆ ಮನವಿ ಸಲ್ಲಿಸಿ ಪ್ರಮುಖ ಆರೋಪಿಗಳನ್ನು ಬಂಧಿಸಲು ಗಡುವು ನೀಡಿ ಎಚ್ಚರಿಸಿದರು. ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸುಮತಿ ಎಂಬುವವರು ರಾಜೀನಾಮೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಮೃತ ವ್ಯಕ್ತಿ ನಂಜುಂಡಸ್ವಾಮಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿ ಸೌಭಾಗ್ಯ ಎಂಬುವವರಿಗೆ ಅಧ್ಯಕ್ಷ ಸ್ಥಾನ ಕಲ್ಪಿಸಿಕೊಡಬೇಕು. ಇನ್ನುಳಿದ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಉಪ್ಪಾರ ಸಂಘದ ಪದಾಧಿಕಾರಿಗಳು ಹಾಗೂ ಉಪ್ಪಾರ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಮಂಜ ಬಾಳು ಅವರಿಬ್ರು ತನಿಖೆ ತಕ್ಕಬೇಕು, ತನಿಖೆ ತಕ್ಕಲೇಬೇಕು. ನಂಗೆ ನನ್ನ ಗಂಡ ಆತ್ಮ ಶಾಂತಿ ಸಿಕ್ಬೇಕಾರ ಅವರು ಗಲ್ ಶಿಕ್ಷೆ ಆಗ್ಲೇಬೇಕು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ.
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಂದ ನಗರದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. 28ನೇ ವಾರ್ಡಿನಲ್ಲಿ ಅಧ್ಯಕ್ಷ, 5ನೇ ವಾರ್ಡಿನಲ್ಲಿ ಉಪಾಧ್ಯಕ್ಷರ ಜಾಗೃತಿ ಕಾರ್ಯಕ್ರಮ. ರಸ್ತೆಯ ಅಕ್ಕಪಕ್ಕ ಕಸ ಹಾಕದಂತೆ ಕಸ ಬೇರ್ಪಡಿಸುವಂತೆ ಮನವಿ. ಅಂಗವಿಕಲರ ಅಭಿವೃದ್ಧಿ ನಿಗಮ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರರಿಂದ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ. ಆಶ್ರಯ ಸಮಿತಿ ರಚನೆ ನಂತರ ವಸತಿ ರಹಿತರಿಗೆ ಉಚಿತ ನಿವೇಶನ ಹಂಚಿಕೆ. ಗೌರಿಬಿದನೂರು ತಹಸೀಲ್ದಾರ್ ಮಹೇಶ್ ಪತ್ರಿ ಭರವಸೆ. ಪಿನಾಕಿನಿ ನದಿ ಪಾತ್ರದ ಗುಡಿಸಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ. ನಿರ್ವಹಣೆ ಇಲ್ಲದೆ ಸೊರಗುತ್ತಿರುವ ಬಾಗೇಪಲ್ಲಿಯ ಎಕೋ ಪಾರ್ಕ್. ಭೈರವೇಶ್ವರ ದೇವಾಲಯದ ಬಳಿ ಇರುವ ಎಕೋ ಪಾರ್ಕ್ಗೆ ಮೋಕ್ಷ ಯಾವಾಗ ಎನ್ನುತ್ತಿರುವ ಸಾರ್ವಜನಿಕರು. ಬಾಗೇಪಲ್ಲಿಯಲ್ಲಿರುವ ಏಕೈಕ ಉದ್ಯಾನವೂ ನಿರ್ವಹಣೆ ಇಲ್ಲ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.